ನಮಸ್ತೆ ಕರುನಾಡು, ನಾನು ನಿಮ್ಮ ಇಟ್ಸ್ ಪ್ರಜ್ಜು. ಇದು ನನ್ನ ಡೇ 10 ವ್ಲಾಗ್. ಇವತ್ತು ನಾನು ಹೊರಟಿದ್ದೀನಿ ನನ್ನ ಕರಾಟೆ ಕ್ಲಾಸ್ಗೆ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ನನ್ನ ಕರಾಟೆ ಕ್ಲಾಸ್ 7 o'clock ಇರುತ್ತೆ. ಸೊ ಬೆಳಗ್ಗೆ 6:30ಗೆಲ್ಲ ಎದ್ದು ಫ್ರೆಶ್ ಅಪ್ ಆಗಿ 7 o'clockಗೆ ಕರಾಟೆ ಕ್ಲಾಸ್ ಹತ್ರ ಹೊರಟೆ. ಮಕ್ಕಳೆಲ್ಲ ಆಲ್ರೆಡಿ ಬಂದಿದ್ದರು. ಹೋಗ್ತಾ ಇದ್ದಾಗೇ ಲೈಟಾಗಿ ಜಾಗ್ ಮಾಡಿಸಿ ನೆಕ್ಸ್ಟು ಒಂದು ಚಿಕ್ಕದಾಗಿ ಗೇಮ್ ಆಡಿಸಿ ಮಕ್ಕಳಿಗೆ. ನಂಬರ್ 2 ಕೈ ಕೊರೆ ರೋಷ. ಗೇಮ್ನ ಮುಗಿಸಿ ನೆಕ್ಸ್ಟು ವಾರ್ಮಪ್ ಕಡೆ ಬಂದೆ. ವಾರ್ಮಪ್ನೆಲ್ಲ ಲೈಟಾಗಿ ಕಂಪ್ಲೀಟ್ ಮಾಡಿ ನೆಕ್ಸ್ಟು ಫೈಟ್ ಆಡ್ಸೋಣ ಮಕ್ಕಳಿಗೆ ಅಂತ ಫೈಟಿಂಗ್ ಮೂಮೆಂಟ್ಸ್ನ ಹೇಳ್ಕೊಟ್ಟು, ಹೊಸ ಟೆಕ್ನಿಕ್ ಮೂಮೆಂಟ್ಸ್ಗಳನ್ನ ಹೇಳ್ಕೊಟ್ಟು ನೆಕ್ಸ್ಟ್ ಸೆಲ್ಫ್ ಡಿಫೆನ್ಸ್ ಮೂಮೆಂಟ್ಸ್ನ ಸ್ವಲ್ಪ ಕಲಿಸಿ ಒಂದು ಮಗುಗೆ ಒಂದು ಸೆಲ್ಫ್ ಡಿಫೆನ್ಸ್ ವಿಡಿಯೋ ಮಾಡಿ ನನ್ನ ಮೈಸೂರು ಕರಾಟೆ ಕಿಡ್ಸಲ್ಲಿ ಪೋಸ್ಟ್ ಮಾಡಿದ್ದೀನಿ. ದಯವಿಟ್ಟು ಮೈಸೂರು ಕರಾಟೆ ಕಿಡ್ಸ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ತಿರ್ಗಾ ಸಂಜೆ ಮೇಲೆ ಹೊರಗಡೆ ಹೋಗಿ ನೆಕ್ಸ್ಟ್ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಹೊರಟಿದ್ದು. ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಹಾಗೆ ಶ್ರವಣ್ ಬರೋಣ ಮಾತಾಡಿಸ್ಕೊಂಡು ಹೊರಟೆ. ಈಗ ನೀನು ಒಬ್ಬ ಹಿಂಗ್ ದೊಡ್ಡ ಮನುಷ್ಯ ಆಗಿ ರೇಷನ್ ಕೊಡ್ತಾನೆ ಇದ್ರೆ ನಾವೇ ನೀನು ಹೇಳ್ತೀನನ್ನ ರೇಷನ್ ನೀನು 1ನೇ ತಾರೀಕಿಂದ 5ನೇ ತಾರೀಕು ಒಳಗೆ ರೇಷನ್ ಕೊಡ್ಬೇಕು ತಾನೆ. ನಮ್ಮ ನೀನು ಅಕ್ಕಿ ಇಲ್ಲ, ಬೇಳೆ ಇಲ್ಲ, ರಾಗಿ ಇಲ್ಲ, ಸಕ್ಕರೆ ಇಲ್ಲ, ಎಣ್ಣೆ ಇಲ್ಲ, ಸೋಪ್ ಇಲ್ಲ, ಸೋಪಿನ ಪುಡಿ ಇಲ್ಲ, ಬೇಳೆ ಇಲ್ಲ, ಅಕ್ಕಿ ಇಲ್ಲ, ರಾಗಿ ಇಲ್ಲ. ಅಲ್ಲಿಂದ ಡೈರೆಕ್ಟು ಚಾಮುಂಡಿ ಬೆಟ್ಟಕ್ಕೆ ಹೊರಟೆ. ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದಾಗೇ ಮೇಲಕ್ಕೆ ಗಂಟ ಏನು ಫುಲ್ ಹೋಗಲಿಲ್ಲ, ವ್ಯೂ ಪಾಯಿಂಟ್ ಗಂಟ ಹೋಗಿ ಸ್ವಲ್ಪ ಮೈಂಡ್ ಫ್ರೆಶ್ ಮಾಡ್ಕೊಳ್ಳೋಣ ಅಂತ ಹೋಗಿದ್ದು ಅಷ್ಟೇ. ಹೋಗಿ ನೋಡ್ತಾ ಇದ್ದಾಗೇ ಸ್ವಲ್ಪ ಮೈಂಡ್ ಫ್ರೆಶ್ ಆಯಿತು. ಜೊತೆಲಿ ನನ್ನ ಫ್ರೆಂಡು ಬಂದಿದ್ದರು, ಇನ್ನೂ ಖುಷಿ ಆಯಿತು. ಸೊ ಅವ್ರನ್ನ ಮಾತಾಡಿಸ್ಕೊಂಡು ನೆಕ್ಸ್ಟು ತಿರ್ಗಾ ಮನೆಗೆ ಹೊರಟೆ. ಮನೆಗೆ ಹೋಗ್ತಾ ಇದ್ದಾಗೇ ಶ್ರವಣ್ ಬನ್ನಿ ಬ್ರೋ ಬಾರ್ಬಿಕ್ಯೂಗೆ ಹೋಗೋಣ ಅಂತ ಕರೆದ್ರು. ಸೊ ನಾವು ಬಿಡ್ತೀವ ಚಾನ್ಸು ಅಂತ ಅಂದ್ಬಿಟ್ಟು ಬಾರ್ಬಿಕ್ಯೂಗೆ ಹೋಗಿ ಚೆನ್ನಾಗಿ ಬ್ಯಾಟಿಂಗ್ ಮಾಡಿಕೊಂಡು ತಿರ್ಗಾ ನೆಕ್ಸ್ಟು ಮನೆಗೆ ಹೊರಟ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ದಯವಿಟ್ಟು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.